ಇವತ್ತು ಸಂಡೇ, ಸ್ಪೆಷಲ್ ಸಂಡೇ. ಇದು ಮಧ್ಯಾಹ್ನ 12 ಗಂಟೆಗೆ 12 ಗಂಟೆ ಆಗಿದ್ರೂ ಇವಾಗಿನ್ನೂ 7 o'clock ಬೆಳಗ್ಗೆ ಎದ್ದು ಒಂದು ವಾಕಿಗೆ ಬರ್ತಾಯಿದ್ದೀವಿ ಅನ್ನೋ ಥರ ಫೀಲಿಂಗ್ ಇತ್ತು. ಫುಲ್ ಸೂಪರ್. ಆ ಕಡೆ ಈ ಕಡೆ ಎಷ್ಟು ದೂರ ಎಲ್ಲೋದ್ರೂ ಫುಲ್ ಇದೇ ಥರ ಗಿಡಗಳು, ಸ್ಲೋ ಮೋಷನಲ್ಲಿ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಏರಿಯಾ ಇದು, ಎಲ್ಲಿ ಜಾಗ ಅಂತ ನಿಮಗೆ ಗೆಸ್ ಮಾಡೋಕ್ಕಾದರೆ ಕಮೆಂಟ್ ಮಾಡಿ ಹೇಳಿ. ಇಲ್ಲಿಂದ ಮುಂದಕ್ಕೆ ಹೋಗ್ತಾ ನಮ್ಗೆ ಇಲ್ಲೊಂದು ಸ್ವಲ್ಪ ಚಿಕ್ಕದಾಗಿ ಒಂದು ಜಾಗ ಸಿಕ್ತು. ಅಲ್ಲಿ ದನಗಳನ್ನ, ಹಸುಗಳನ್ನ, ಕುರಿಗಳನ್ನ ಮೇಯಿಸ್ಕೊಂಡು ಅಲ್ಲಿನ ಗ್ರಾಮದವರು ಅಲ್ಲಿ ಅವ್ರವ್ರ ಕೆಲಸಗಳನ್ನ ಮಾಡ್ಕೊತಾಯಿದ್ರು. ನಾವೆಲ್ಲ ಹಸುಗಳನ್ನ ಎಲ್ಲ ನೋಡಿಬಿಟ್ಟು ಇಲ್ಲಿ ಯಾರೋ ಓಡಾಡ್ತಿದ್ದಾರಪ್ಪ ಬನ್ನಿರಿ ನೋಡೋಣ ಅಂತ ಅಂದ್ಬಿಟ್ಟು ನಾನು, ಅಮ್ಮ, ನನ್ನ ಗಂಡ, ನನ್ನ ತಮ್ಮ ಎಲ್ಲ ಹತ್ಕೊಂಡು ಅಲ್ಲಿ ಮುಂದಕ್ಕೆ ಬಂದ್ವಿ ಕಣ್ರಿ. ಮುಂದಕ್ಕೆ ಬಂದರೆ ಮೇಲ್ಗಡೆ ಇನ್ನೂ ಬೆಟ್ಟದ ಮೇಲೆ ಇಷ್ಟು ಚೆನ್ನಾಗೆಲ್ಲ ಹಸಿರು ಬೆಳೆದೈತಲ್ಲ, ಏನು ನೋಡೋಣ ಅಂತ ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದರೆ ಅಲ್ಲಿ ಕ್ವೇರಿ ಥರ, ಅಂದರೆ ಎಲ್ಲ ಕಟ್ ಮಾಡಿ ಕ್ವೇರಿ ಮಾಡಿರ್ತಾರಲ್ವ, ಆ ಜಾಗ ಇದು. ಫುಲ್ಲು ಟಿಪ್ಪಲ್ಲೋಗಿ ನಿಂತ್ಕೊಂಬಿಟ್ಟಿದ್ದಾರೆ. ನಾವು ಹೋಗೋಷ್ಟರಲ್ಲಿ ಅಮ್ಮ ಮತ್ತು ತಮ್ಮ, ನಾನು ಅಷ್ಟು ದೂರದಿಂದ ಝೂಮ್ ಮಾಡಿದ್ರೆ ಆ ಟಿಪ್ಪಲ್ಲಿ ನಿಂತಿದ್ದಾರೆ. ಅದಷ್ಟು ಬೇಗ ಹಂಗೆಲ್ಲಿ ಹೋದ್ರು ಅನ್ನೋದೇ ಗೊತ್ತಾಗಿಲ್ಲ. ಬಟ್ ಫೈನಲಿ ನಮ್ಗಿನ್ನ ಫಾಸ್ಟಾಗಿದ್ದಾರೆ ಅಂತ ಅರ್ಥ ಆಯಿತು. ಈ ಥರ ಫುಲ್ಲು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಕಣ್ರಿ ಈ ಕ್ವೇರಿ ಜಾಗಗಳು. ಅಲ್ಲಿಂದ ಇನ್ನು ಸ್ವಲ್ಪ ಮುಂದಕ್ಕೆ ತುದಿಗೆ ಹೋದರೆ ಆ ಪಾಯಿಂಟಿಂದ ಕೆಳಗಡೆ ನೋಡ್ರೆ ಈ ಥರ ನೀರಿನ ಜಾಗ ಇತ್ತು. ಇದು ಕೂಡ ಸೂಪರ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಸುತ್ತಮುತ್ತಲು ಸಣ್ಣ ಪುಟ್ಟ ಹಳ್ಳಿ, ಇನ್ನೂ ಹೊಲ ಗದ್ದೆಗಳಿದ್ದಾವೆ. ಬೆಂಗಳೂರು ಹತ್ರ ಇಷ್ಟು ಚೆನ್ನಾಗಿರೋ ಪ್ಲೇಸ್ ಇದೆ ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಅಲ್ಲಿ ಸೈಟ್ ಸೀಯಿಂಗ್ ಮಾಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದ ಜಾಗ, ಅಲ್ಲಿಂದ ಬಂದರೆ ಈಗ ಈ ರೆಸ್ಟೋರೆಂಟ್ ತೋರಿಸ್ಬಿಟ್ರಿ, ಜಾಗ ತೋರಿಸ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಾವು ಆ್ಯಕ್ಚುಲಾಗಿ ಎಲ್ಲಿ ಇದ್ದೀವಿ ಅಂತ. ಸಿಟ್ರಸ್ ಟ್ರೈಲ್, ಬನ್ನರ್ಘಟ್ಟ. ಇದು ಸುಮಾರು ಜನಕ್ಕೆ ಗೊತ್ತು. ಇದು ನಾನು ಲಾಸ್ಟ್ ಇಯರ್ ಸಹ ಬಂದಿದ್ದೆ ಇಲ್ಲಿಗೆ. ಸೊ ಎಲ್ಲರೂ ನಡ್ಕೊಂಡು ಲಾಸ್ಟ್ ಇಯರ್ ಬಂದಿದ್ದೆ ಅಂತ ಅದೇ ನೆನಪಿಸ್ಕೊಂಡು ಅವ್ರು ಮಾತಾಡ್ತಿದ್ದಾರೆ. ಮ್ಯೂಟ್ ಮಾಡಿಬಿಟ್ಟಿದ್ದೇನೆ ಅವ್ರನ್ನ. ಇಲ್ಲಿಂದ ಹಾಗೆ ಮುಂದಕ್ಕೆ ಬಂದ್ವಿ. ನಾನು ನಮ್ಮ ಯಜಮಾನ್ರು ಬಂದಿದ್ವಿ ಲಾಸ್ಟ್ ಇಯರ್ ನನ್ನ ಬರ್ಡೇಗೆ. ಸೊ ಈ ಸರಿ ಅಮ್ಮ ತಮ್ಮ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆವಾಗ 1 ಇಯರ್ ಬಿಫೋರ್ ಬಂದಿದ್ದಕ್ಕೂ ಇವಾಗ್ಲೂ ಸೇಮ್ ಟು ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ. ಎನ್ವೈರ್ಮೆಂಟ್ ಹಾಗೇ ಇದೆ. ಇಲ್ಲಿಗೆ ಬಂದಾದಮೇಲೆ ಅಮ್ಮ ಈ ಥರ ಹಿಡ್ಕೊಂಡು ನಿಂತಿದ್ರು. ಅಮ್ಮ ತಿರ್ಗಮ್ಮ ಅಂತ ಅಂದಿದ್ದ ತಕ್ಷಣ ಅಮ್ಮ ತಿರ್ಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಮ್ಮಮ್ಮ ಎಷ್ಟು ಜಾಲಿ ಸೋಲ್ ಅಂತ ಅಂದರೆ ಮಕ್ಕಳಲ್ಲಿ ಮಕ್ಕಳಾಗಿ ಇದ್ಬಿಡ್ತಾರೆ. ಸೊ ಐ ವಿಶ್ ಎಲ್ಲರ ಪೇರೆಂಟ್ಸ್ ಇದೇ ಥರ ಮಕ್ಕಳಲ್ಲಿ ಮಕ್ಕಳಾಗಿ ಇದ್ಬಿಟ್ರೆ ದ್ಯಾಟ್ ವಿಲ್ ಬಿ ದಿ ಬೆಸ್ಟ್ ವಾಟ್ ಪೇರೆಂಟ್ಸ್ ಕ್ಯಾನ್ ಗಿವ್ ಫಾರ್ ಅಸ್ ಅಂತ ನನ್ನ ಫೀಲಿಂಗು. ಸೊ ಇದು ಪ್ಲೇಸ್ ಕೂಡ ಅಷ್ಟೇ ಚೆನ್ನಾಗಿತ್ತು ಕಣ್ರಿ. ಈ ಕಾಫಿ ತೋಟ ಮಾಡೋದಕ್ಕೆ ಇಲ್ಲಿನ ಮಾಲೀಕರು ಎಷ್ಟು ಕಷ್ಟಪಟ್ಟಿದ್ದಾರೋ ಗೊತ್ತಿಲ್ಲ. ಎಲ್ಲ ಥರ ಸೆಟ್ಟಿಂಗ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡಬೇಕಾದ್ರೆ ಅಲ್ಲಿ ಯಾವುದೋ ಕಪ್ಪಲು ಸಖತ್ತಾಗಿ ಫೋಟೋಶೂಟ್ ಎಲ್ಲ ಮಾಡ್ಕೊತಾ ಇದ್ರು. ಎಲ್ಲ ಕಡೆ ಈ ಥರ ಒಂದೊಂದು ರೋಡಲ್ಲೂ ಇಲ್ಲಿ ಯೂಸ್ ಡಸ್ಟ್ಬಿನ್ ಅಂತ ಬೋರ್ಡ್ ಹಾಕಿದ್ದಾರೆ, ವಿಚ್ ಇಸ್ ಅ ವೆರಿ ವೆರಿ ಗುಡ್ ಥಿಂಗ್. ಇದೇ ಥರ ಒಂದು ತೋಟದ ಒಂದು ಪುಟ್ಟು ಮನೆ, ಈ ಥರ ಗಿಡ ಮರಗಳು, ಎಲ್ಲೋದ್ರೂ ಜಿನಿ ಜಿನಿ ಅಂತ ನೀರು ಸೌಂಡ್ ಬರ್ತಾ ಇರಬೇಕು. ಈ ಥರ ಎಲ್ಲ ಎಲ್ಲರಿಗೂ ಒಂದು ಆಸೆ ಅಂತ ಇರುತ್ತಲ್ವೇನ್ರಿ. ಸೊ ನಿಮಗೂ ಆ ಥರ ಆಸೆ ಇದೆ, ಸಿಟಿ ಲೈಫ್ ಬಿಟ್ಟು ಈ ಥರ ಹಳ್ಳಿ ಲೈಫಿಗೆ ಬಂದು ಈ ಥರ ವಾತಾವರಣದಲ್ಲಿ ಇರಬೇಕು ಅನ್ನೋರು ಯಾರಾದರೂ ಇದ್ದೀರಂದರೆ ಕಮೆಂಟ್ ಮಾಡಿ. ಈ ಥರ ಸಣ್ಣ ಕನಸುಗಳೆಲ್ಲ ಕಾಣ್ತಾ ಇಲ್ಲಿ ಹಿಂಗೆ ಮುಂದೆ ಬಂದರೆ ಎಲ್ಲ ಕಡೆ ಈ ಥರ ಸ್ನೇಕ್ ಪ್ಲಾಂಟ್ಸ್ ಹಾಕಿದ್ದಾರೆ, ಗ್ರೀನ್ ಕಲರು. ನಮ್ಮನೇಲೂ ಒಂದಿದೆ, ಬಟ್ ಅದು ಬೇರೆ ಜಾತಿ, ಇದು ಬೇರೆ ಜಾತಿ. ಬಟ್ ಗೊತ್ತಾದಮೇಲೆ ತಿಳ್ಕೊಂಡ್ಮೇಲೆ ಗೊತ್ತಾಯಿತು ಅದನ್ನು ಹಾಕೋದ್ರಿಂದ ಸೊಳ್ಳೆಗಳು ಕಾಟ ತುಂಬ ಕಮ್ಮಿ ಆಗಿರುತ್ತೆ ಅಂತ. ಸೊ ಅಲ್ಲಿಂದ ಬಂದಮೇಲೆ ಈಗ ಗುಡ್ಡದ ಮೇಲೆ ಕುತ್ಕೊಂಡು ನನ್ನ ತಮ್ಮ ಒಳ್ಳೆ ಕನಸು ಕಾಣ್ತಿದ್ದ, ಎಷ್ಟು ಚೆನ್ನಾಗಿದೆ ಜಾಗ ಅಂತ. ಆ್ಯಕ್ಚುಲಿ ನಂದು ನನ್ನ ತಮ್ಮಂದು ಡ್ರೀಮು ಈ ಥರದ್ದು ಒಂದು ತೋಟ ಮಾಡಬೇಕು, ಒಂದು ಎಸ್ಟೇಟ್ ಥರ ಮಾಡ್ಕೊಳ್ಬೇಕು, ಅಲ್ಲೊಂದು ಪುಟ್ಟ ಮನೆ ಇರಬೇಕು ಅಂತ ಭಾಳ ಆಸೆ. ಅವನು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಬಟ್ ಅವ್ನು ಸ್ವಲ್ಪ ದೂರದಲ್ಲಿದ್ದ, ಹಾಗಾಗಿ ಅಷ್ಟು ಕೇಳಿಸಿಲ್ಲ. ನೀಲಗಿರಿ ಮರಗಳನ್ನೆಲ್ಲ ನೀಟಾಗಿ, ಅಂದರೆ ಆ ಜಾಗದಲ್ಲಿ ಆ ಪರ್ಟಿಕ್ಯುಲರ್ ಆಗಿ ಏನೇನು ಬೇಕು ಅನ್ನೋದನ್ನು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಒಂದು ಕಡೆ ಹೋದ್ರೆ ರೆಸ್ಟೋರೆಂಟ್ ನೋಡಿದ್ವಾ ಬಂದ್ವಾ ಅನ್ನಂಗೆ ಇರ್ದಿರ, ಅಲ್ಲಿ ಆ್ಯಕ್ಚುಲಾಗಿ ಏನು ಮಾಡಿದ್ದಾರೆ ಅನ್ನೋದನ್ನು ನೋಡೋದು ಒಂದೇ ಒಂದು ಬ್ಯೂಟಿ. ಸೊ ಹಂಗೆ ಮುಂದೆ ಬರ್ತಾ ಇಲ್ಲೊಂಥರ ಜಗಲಿ ಕಟ್ಟೆ ಥರ ಅಂತಾರಲ್ವ, ಆ ಥರ ಕುತ್ಕೊಂಡು ಹರಟೆ ಹೊಡಿಯೋ ಥರ ಜಾಗ ಮಾಡಿದ್ದಾರೆ, ವಿಚ್ ಇಸ್ ವೆರಿ ಬ್ಯೂಟಿಫುಲ್. ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಮಳೆ ಹನಿ ಶುರು ಆಗೋಯ್ತು. ಹಾಗೆ ಮುಂದಕ್ಕೆ ಬರ್ತಾ ಅಲ್ಲೊಂದು ಚಿಕ್ಕದಾಗಿ ಕೆರೆ ಥರ ಮಾಡಿದ್ದಾರೆ.
ಈಸ್ ಇಟ್ ಮ್ಯಾನ್ ಮೇಡ್ ಅಥವಾ ಅದು ಫಸ್ಟೇ ಹಾಗೆ ಇತ್ತೋ ಅದು ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ಅಲ್ಲಿ ಮಕ್ಕಳೆಲ್ಲ ರಿಂಗ್ಸು ಬ್ಯಾಡ್ಮಿಂಟನ್ ಎಲ್ಲನೂ ಆಡ್ತಿದ್ರು ಕಣ್ರಿ. ಅದು ನೋಡ್ಬಿಟ್ಟು ನಾವು ತೊಗೊಂಬಂದಿದ್ರೆ ಆಡ್ಬೋದಿತ್ತಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ಏನು ಮಾಡೋಕ್ಕಾಗಿಲ್ಲ. ನಾವು ಜಸ್ಟ್ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಇಲ್ಲಿಗೆ. ಸೊ ವೆರಿ ವೆರಿ ಬ್ಯೂಟಿಫುಲ್ ಪ್ಲೇಸ್. ಅಕಸ್ಮಾತ್ ನೀವು ಯಾರೂ ಇಲ್ಲಿ ಹೋಗಿಲ್ಲ ಅಂದರೆ ಖಂಡಿತವಾಗಿ ಬನ್ನಿ. ಇದನ್ನು ನೋಡ್ತಾ ಇರ್ಬೇಕಾದ್ರೆ ನಾನು ಹಿಂದಿನ ರೀಲ್ ನೋಡಿಬಿಟ್ಟು ನಮ್ಮ ಯಜಮಾನ್ರು ಇದನ್ನು ತೋರಿಸಿದ್ರು. ಸೊ ಇದು ನಮ್ಮ ಮನೆ ವಿಲ್ಲನು, ನಮ್ಮ ಶಾರ್ಟ್ ರೀಲ್ ವಿಲ್ಲನು. ಅದನ್ನು ನೋಡ್ಕೊಂಡು ಮುಂದೆ ಬರ್ತಾ ಇರ್ತಾರೆ. ನನ್ನ ಕಾಲಲ್ಲಿ ಚಪ್ಪಲಿ ಇಲ್ದಿರ ಅಮ್ಮ, ನಾನು, ನನ್ನ ಹಸ್ಬೆಂಡು 3 ಜನ ಕಾಲಲ್ಲಿ ಚಪ್ಪಲಿಯಿಂದ ಓಡಾಡ್ತಿದ್ವಿ. ಯಾಕಂದರೆ ಸ್ವಲ್ಪ ಅರ್ಥಿಂಗ್ ಆಗಲಿ, ಯಾವಾಗಲೂ ಗ್ರಾನೈಟ್ ಮೇಲೆ ಟೈಲ್ಸ್ಗಳ ಮೇಲೆ ನಡೀತಾ ಇರ್ತೀವಿ. ಸ್ವಲ್ಪ ಭೂಮಿ ಮಣ್ಣಿನ ಅಂಶ ಸ್ವಲ್ಪ ಕಾಲಿಗೆ ತಾಕಿದ್ರೆ ಬಾಡಿ ಹೀಟೆಲ್ಲ ಕಮ್ಮಿ ಆಗುತ್ತೆ. ಒಳ್ಳೆ ಬೆಟರ್ ನರ್ವ್ಸ್ಗೆಲ್ಲ ಒಂದು ರಿಜುನೇಟ್ ಆಗುತ್ತೆ ಅನ್ನೋ ರೀಸನ್ಗೆ ನಾವು ಬರೀ ಕಾಲಲ್ಲಿ ಓಡಾಡ್ತಾ ಇದ್ದೀವಿ, ವಿಚ್ ವಿ ರಿಯಲಿ ಲೈಕ್. ಆದಷ್ಟು ಅವಾಯ್ಡ್ ಮಾಡ್ತೀವಿ. ಬಟ್ ಏನು ಮಾಡೋದು, ಚಪ್ಪಲ್ ಇಲ್ಲದ್ರೆ ಎಲ್ಲೂ ಓಡಾಡೋಕ್ಕಾಗಲ್ಲ. ಸ್ಟಿಲ್ ಬಿ ಟ್ರೈ. ಅಲ್ಲಿ ನೋಡ್ಕೊತ ಹಿಂಗೆ ಬರ್ತಾಯಿದ್ರೆ ಇದೊಂದು ಜಾಗಕ್ಕೆ ಬಂದ್ವಿ. ಅದನ್ನು ಸಣ್ಣದಾಗಿ ಬಾವಿ ಥರ ಮಾಡಿದ್ದಾರೆ. ವಿಚ್ ಎಲ್ಲಿಂದ ಹೇಗೆ ನೀರು ಹರ್ಕೊಂಬಂದ್ರೂ ಅಲ್ಲಿ ಲ್ಯಾಂಡು ಫ್ಲ್ಯಾಟ್ ಆಗಿಲ್ಲ, ಹಂಗಂತ ದೂರ ಸ್ಲೋಪ್ ಆಗೂ ಇಲ್ಲ. ವಿಚ್ ಇಸ್ ಮೈಲ್ಡಿ ಸ್ಲೋಪ್. ಅಲ್ಲಿ ಏನೇ ನೀರು ಸ್ಟಕ್ ಆಗೋ ಥರ ಇಲ್ಲ ಜಾಗ. ಆ ಪಾಯಿಂಟಲ್ಲಿ ಏನು ಮಾಡಿದಾರಲ್ಲ ಅದು ಸ್ವಲ್ಪ ತಗ್ಗಿದೆ. ಅಲ್ಲಿ ಎಲ್ಲ ಕಡೆಯಿಂದ ಎಲ್ಲೇ ನೀರು ಬಂದ್ರೂ ಹರ್ಕೊಂಡು ಆ ಕಡೆ ಬರೋ ಥರ, ಮತ್ತು ಅಲ್ಲಿಂದ ಈ ಕಾರ್ನರ್ಗೆ ಒಂದು ಜರಿ ಥರ ಹರ್ಕೊಂಡು ಹೋಗ್ತಿದೆ. ಸೊ ಅಲ್ಲಿಂದ ಮುಂದಕ್ಕೆ ಫ್ಲೋ ಆಗೋ ಥರ ಮಾಡಿದ್ದಾರೆ, ವಿಚ್ ಇಸ್ ವೆರಿ ಬ್ಯೂಟಿಫುಲಿ ಪ್ಲ್ಯಾಂಡ್. ನಿಜವಾಗ್ಲೂ ಅಲ್ಲಿ ಈ ಕಡೆ ಮೇಲ್ಗಡೆಯಿಂದ ಬರುತ್ತೆ ನೋಡಿ, ಈ ಕಡೆಯಿಂದ ಬರುತ್ತೆ, ಆ ಕಡೆಯಿಂದ ಬರುತ್ತೆ, ಎರಡು ತುಂಬಿದ್ರೆ ಮತ್ತು ಆ ಮಧ್ಯದ ಜಾಗದಿಂದ ಆ ಕಡೆ ಕನೆಕ್ಟ್ ಆಗುತ್ತೆ. ಇಷ್ಟು ಬ್ಯೂಟಿಫುಲ್ಲಾಗಿ ಅದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಇವರಿಬ್ಬರು ಕೂತ್ಕೊಂಡು ಹರಟೆ ಹೊಡಿತಾಯಿದ್ರು. ಇದು ಯಾವುದೋ ಒಂದು ಜಾತಿದು ನೋಡಿದೆ ಕಣ್ರಿ. ಇದು ಕ್ಯಾಕ್ಟಸ್ ಥರದ್ದ ಅಥವಾ ಡ್ರ್ಯಾಗನ್ ಫ್ರೂಟ್ ಥರದ್ದ ಏನು ಅಂತ ಗೊತ್ತಾಗಿಲ್ಲ. ನಿಮಗೆ ಗೊತ್ತರ ಕಮೆಂಟ್ ಮಾಡಿ. ಈ ಥರ ಹೂವು ಬಿಡುತ್ತೆ, ಎಲೆ ಮೇಲೇ ಹೂವು ಬಿಡುತ್ತೆ. ಇದು ಇನ್ನೊಂದು ರೆಡ್ ಕಲರು ಮೊಗ್ಗು ಬಂದಿದೆ. ಇದೇನು ಗಿಡ ಅಂತ ಅಕಸ್ಮಾತ್ ನಿಮಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ತುಂಬ ಬ್ಯೂಟಿಫುಲ್ಲಾಗಿತ್ತು ನೋಡೋದಕ್ಕೆ. ಎಲ್ಲ ಬಾತುಕೋಳಿಗಳೆಲ್ಲ ನೋಡ್ತೀವಿ. ಬಟ್ ನಾವಿಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಬರಲಿಲ್ಲ, ಹಾಗಾಗಿ ನಾನು ರೆಸ್ಟೋರೆಂಟ್ ವೀಡಿಯೋ ಮಾಡೋಕ್ಕಾಗಿಲ್ಲ. ವೆಯ್ಟಿಂಗ್ 1.5 hour ಅಂತ ಹೇಳಿದರು. ಆಲ್ರೆಡಿ 3 o'clock ಆಗಿತ್ತು. ಸಿಕ್ಕಾಪಟ್ಟೆ ಹಸ್ತೋಗ್ತಿತ್ತು ಕಣ್ರಿ. ಹಾಗಾಗಿ ಬೇರೆ ಎಲ್ಲಾದರೂ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ಬೇಕಾಗಿ ಬಂತು. ಅಷ್ಟೊತ್ತು ವೆಯ್ಟ್ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ಮುಂದಕ್ಕೆ ಬರ್ತಾನೆ ಫುಲ್ಲು ಜೋರಾಗಿ ಮಳೆ ಶುರು ಆಗೋಯಿತು. ಬೆಂಗಳೂರಿನಲ್ಲಿ ಮಳೆ ಕೇಳಲೇಬೇಡಿ, ಯಾವಾಗಂದರೆ ಆವಾಗ ಬರ್ತಾನೆ ಇರುತ್ತೆ. ಇನ್ಫ್ಯಾಕ್ಟ್ ಮೋಡ ಮುಚ್ಕೊಂಡಿತ್ತು ನಾವು ಮನೆಗೆ ಬಿಡ್ಬೇಕಾದ್ರೆ. ಏನೂ ಮಾಡೋಕ್ಕಾಗಲ್ಲ. ಅಲ್ಲಿಂದ ಬಂದ್ವಿ. ಫಸ್ಟು ವೀಡಿಯೋ ನಾನು ಹೋಟೆಲ್ದು ಎಲ್ಲೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಹಶ್ವಾಗ್ತಿತ್ತು. ಏನು ಬೇಕೋ ಪಟ ಅಂತ ಆರ್ಡರ್ ಮಾಡ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಬಂದಿದ್ದು ಹೋಟೆಲ್ ಹೆಸರು ಪಕ್ಕಾ ಸೌತ್ ಅಂತ. ವೆರಿ ನೈಸ್, ವೆರಿ ಟೇಸ್ಟಿ. ಅಲ್ಲಿಂದ ಫುಲ್ಲು ನೈಸ್ ರೋಡ್ ಮೇಲೆ ವಾಪಸ್ ಮನೆಗೆ ಹೊರಟಿದ್ದೀವಿ. ಇಟ್ ವಾಸ್ ಆಲ್ರೆಡಿ 5 ಆಗ್ತಾಯಿತ್ತು. ಸೊ ವೆಲ್ ಸ್ಪೆಂಟ್ ಸಂಡೇ ಅಂತಲೇ ಹೇಳ್ಬೋದು, ವಿಚ್ ಇಸ್ ವೆರಿ ಗುಡ್. ಈ ಥರ ಒಂದು ಬ್ಯೂಟಿಫುಲ್ ಪ್ಲೇಸಸ್ಗೆ, ಗ್ರೀನರಿ ಇರೋ ಪ್ಲೇಸಸ್ಗೆ ಹೋಗ್ಬಿಟ್ಟು ಬಂದರೆ ವೀಕೆಂಡಲ್ಲಿ, ವೀಕ್ ಡೇ ಎಲ್ಲ ಸ್ವಲ್ಪ ಎನರ್ಜಿಟಾಗಿ ಕೆಲಸ ಮಾಡ್ಬೋದು ಅಲ್ವೇನ್ರಿ. ನೀವು ಈ ಥರ ಜರ್ನಿ ಮಾಡಿ ಸಂಡೇ ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಸೊ ನಮ್ಮ ಸಂಡೇ ಹೀಗಿತ್ತು, ನಿಮ್ಮ ಸಂಡೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದಿ ವಿಡಿಯೋ.